ನೋಡಿ ನೋಡಿ ಗೈಸ್, ಮೈಸೂರಿಗೆ ಬಂದ್ಬಿಟ್ಟು ಪೆಕ್ಕಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಇವರಿಬ್ರು. ನೋಡಿ ನೋಡಿ ನೋಡಿ. ಬಾಯಲ್ಲ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿ ವ್ಲಾಗ್ಸ್. ಸೊ ಮಾರ್ನಿಂಗ್ ಒಂದು ಎಷ್ಟು ಟೈಮು? 5 ಗಂಟೆ ಆಗಿದೆ. ಸೊ ಲೆಟ್ಸ್ ಗೋ. ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ನಿಮ್ಮ ಮಾವಂಗಿದ್ದೆ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ಫ್ರೆಶಪ್ ಆಗಿ ರೆಡಿಯಾಗಿ ತಿರುಗಿ ಮಲ್ಕೊತಾ ಇರೋರು. ಅಲ್ಲ, ಮಲಗಿರೋನ ಎಬ್ಬರಿಸ್ಬಿಟ್ಟು ರೆಡಿ ಆಗಿಸ್ಬಿಟ್ಟು ತಿರುಗಿ ಮಲಗಿಸ್ಕೊಂಡು ಕೂತಿದ್ಯಲ್ಲ ನೀನು. ಅದೇನೋ ಅಂತರ ದೇವ್ಗಳ ಸ್ನಾನ ಮಾಡಿದ್ರು ರೆಡಿ ಆದ್ರು ಹಂಗೆ ಆಗಿದ್ದು ಇವಾಗ. ಇನ್ನೊಂದೆರಡು ಅವರ್ ಚೆನ್ನಾಗಿ ಈ ಮನೆಗೆ ಉಳ್ಳೆ ಆಗ್ಬಿಟ್ಟು ತಿರ್ಗಿ ಇನ್ನೊಂದು ಅರ್ಧ ಗಂಟೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೋ. ಅದೇ ನಮ್ಮ ಕೆಲಸ, ಹೆಣ್ಮಕ್ಳಾಗ ಅದೇ ನಮ್ಮ ಕೆಲಸ. ಅದಕ್ಕೆ ನೀನು ದಬಾಕೋದಿನ ಏನೈತೆ? ನಾನಾದರೂ ನಿದ್ದೆ ಮಾಡ್ತಿದ್ದೆ ಕಣೆ. ನಾನು ನೆಮ್ಮದಿಯಾಗಿಲ್ಲ ಅಂದ್ಮೇಲೆ ನೀನು ನೆಮ್ಮದಿಯಾಗಿರ್ಬಾರ್ದು. ಹಾಯ್ ಗೈಸ್, ನೋಡಿದ್ರಲ್ಲ ನಾವು ರೆಡಿಯಾಗಿರೋದನ್ನ. ಎದ್ದಿದ್ದು 1 ಗಂಟೆಗೆ, 3 ಗಂಟೆ ಅಷ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ್ವಿ. ಆದರೆ ಹೊರಡ್ತಾ ಇರೋದು 6 ಗಂಟೆಗೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ನಾವು ಇವಾಗ ಹೋಗ್ತಾ ಇರೋದು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ. ನನ್ನ ಫ್ರೆಂಡ್ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಾವು ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಲೆಟ್ಸ್ ಗೋ. ಮೈಸೂರು ಕಡೆ ನಾವು ಟ್ರೈನ್ ಬಾ, ಹಂಗೆ ಎಸ್ಕೊಂಡು ಹೋಗೋಣ ಟ್ರೈನ್ನ. ತಳ್ಕೊಂಡು ಹೋಗ್ರಿ ಇಬ್ರು. ಅಮ್ಮ ಸೂಪರ್ ಫಾಸ್ಟ್ ಅಲ್ಲಿ ಇದೆಲ್ಲ ಲೈಟಿಂಗ್ಸ್ ಆನ್ ಆಗಬೇಕಾಗಿತ್ತು. ವೆಲ್ಕಮ್ ಬ್ಯಾಕ್ ಟು ಸುಶಿ ವ್ಲಾಗ್ಸ್. ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿದ್ದೀವಿ ನಾವು ಇವತ್ತು. ಸೊ ಮೈಸೂರಿನ ಇವತ್ತು ಬೆಳಗ್ಗಿಂದ ಸಂಜೆವರೆಗೂ ಫುಲ್ ರೌಂಡ್ ಆಗ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಬಂದ್ಬಿಟ್ಟಿದ್ದೀವಿ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ನೋಡ್ತೀವಿ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ರಿಗೂ ತೋರಿಸ್ತೀನಿ. ಮಿಸ್ ಮಾಡಿದೆ ನೋಡಿ. ಹಾಯ್ ಗಾಯ್ಸ್. ಸೊ ನಾವಿನ್ನು ಟಿಫನ್ ತಿಂದಿದ್ದಾಯಿತು. ಫಸ್ಟು ಹೊಟ್ಟೆ ತುಂಬಿಸ್ಕೊಬಿಟ್ರೆ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ ಸುತ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಫಸ್ಟು ಊಟನ ತಿನ್ಕೊಂಡ್ವಿ. ಜಾಸ್ತಿ ಏನು ತಿನ್ನೋಕೆ ಹೋಗಿಲ್ಲ, ಲೈಟಾಗಿ ಇಡ್ಲಿ ರೈಸ್ ಬಾತು ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ವಿ. ಇನ್ನೊಂದೇನು ಅಂತಂದರೆ ನಾವು ಯಾವುದೇ ವೆಹಿಕಲಲ್ಲಿ ಕೂಡ ಹೋಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ವೇಷನ್ ನಟರಾಜ ಸರ್ವಿಸ್ ಮಾಡ್ತಾಯಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು, ಯಾಕಂದರೆ ಬಡವ್ರ ಮಕ್ಕಳಲ್ವಾ, ಎಷ್ಟಿದೆಯೋ ಅಷ್ಟರಲ್ಲೇ ಜೀವನ ಮಾಡಬೇಕು. ಸೊ ಹಂಗಾಗಿ ನಾವು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀವಿ. ಫ್ಲವರ್ ಶೋ ಮತ್ತು ಆಹಾರ ಮೇಳ ಇವೆಲ್ಲ ಓಪನ್ ಆಗೋದು 10 o'clockಗಂತೆ. ನಮಗಿನ್ನ ತುಂಬ ಟೈಮ್ ಇದೆ. ಸೊ ಹಂಗಾಗಿ ಪ್ಯಾಲೇಸು ನಮಗೆ ಪಬ್ಲಿಕ್ಕಿಗೆ ಅಲೋ ಇದೆಯಂತೆ. ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಅರಮನೆ ಪ್ಯಾಲೇಸ್ ನೋಡ್ಕೊಬಂದ್ಬಿಡೋಣ. ಪ್ಯಾಲೇಸ್ ನೋಡ್ಕೊಬಂದಾದಮೇಲೆ ಫ್ಲವರ್ ಶೋಗೆ, ಆಹಾರ ಮೇಳ ಅವಕ್ಕೆ ಓಪನ್ ಆದಾಗ ಅವಕ್ಕೆ ಹೋಗೋಣ. ಸದ್ಯಕ್ಕೆ ಇವಾಗ ಓಪನ್ ಯಾವುದಾಗಿದೆಯೋ ಅದನ್ನು ನಮ್ಮ ಸಂಜೆ ಒಳಗಡೆ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟನ್ನು ನೋಡ್ಕೊಂಡು ಹೋಗಬೇಕು, ಮತ್ತು ಲೈಟಿಂಗ್ಸ್ ನೋಡ್ಕೊಂಡು ಹೋಗಬೇಕು ಅನ್ನೋದು ಇದೆ. ನೋಡೋಣ, ಅದೆಲ್ಲ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಪಬ್ಲಿಕ್ಕಿಗೆ ಅಲೋ ಇದೆ. ಸೊ ಒಂದು ಸಲ ಅಲ್ಲೋಗಿ ಚೆಕ್ ಮಾಡಿಕೊಂಡು ನಾವು ಹೋಗಬೇಕು. ಒಳಗಡೆ ಹೋದರೆ ಮೋಸ್ಟ್ಲಿ ಫೋಟೋಸ್ ವಿಡಿಯೋಸ್ ಅಲೋಡ್ ಇಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ. ನಾವು ಮೈಸೂರಿಗೆ ಬಂದಾಗ 8:30 ಆಗಿತ್ತು. ಆದರೆ ಇಲ್ಲಿ ಅರಮನೆ ಆಗಲಿ ಅಥವಾ ಫ್ಲವರ್ ಶೋ, ಆಹಾರ ಮೇಳ ಇದು ಯಾವುದೇ ಆಗಲಿ ಅಲ್ಲಿರೋರಿಗೆ ಗೊತ್ತಿರುತ್ತೆ. ಬಟ್ ಹೊರಗಡೆಯಿಂದ ಬರೋರಿಗೆ ಗೊತ್ತಿರಲಿ, 10 ಗಂಟೆವರೆಗೂ ಕೂಡ ಯಾವುದೂ ಕೂಡ ಓಪನ್ ಆಗಿರಲ್ಲ. 10 ಗಂಟೆ ಮೇಲೆ ಎಲ್ಲ ಓಪನ್ ಆಗುತ್ತೆ. ಸೊ ನೋಡ್ಕೊಂಡು ಆ ಟೈಮ್ಗೆ ಕರೆಕ್ಟಾಗಿ ಬನ್ನಿ ಎಲ್ಲರೂ.
ನೋಡು ಅಲ್ಲಿ ಕಾಣಿಸ್ತೈತೆ ಚಾಮುಂಡಿ ಬೆಟ್ಟ. ಇಲ್ಲೇ ನಿಂತ್ಕೊಂಡು ಆಡ್ಬಿಡ್ಬೇಕು. ಸೊ ನಮಗಿನ್ನ ತುಂಬ ಟೈಮ್ ಇರೋದ್ರಿಂದ ಹಂಗೆ ಓಡಾಡಿಕೊಂಡು ನಾವು ಕೂತಿದ್ವಿ. ನೆಕ್ಸ್ಟ್ ಇವ್ರು ಸ್ಟಾರ್ಟ್ ಮಾಡಿದೆ ಬೆಗ್ಗಿಂಗ್ ಕೆಲಸ. ನೋಡಿ ನೀವೇ. ಎರಡು ಕಿಲೋಮೀಟರ್ ಅಂದ ಯಾರಿಗೆ ಗೊತ್ತು. ಹಾಂ ಇಟ್ಕೊಳ ನೋಡಿ ನೋಡಿ ಗೈಸ್, ಮೈಸೂರಿಗೆ ಬಂದ್ಬಿಟ್ಟು ಬೆಗ್ಗಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಇವರಿಬ್ರು. ನೋಡಿ 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 ಟ್ರಯಲ್ ಅಂದರೆ ಇಲ್ಲಿ ಯಾರು ಅಷ್ಟು ಜನಗಳಿಲ್ಲ. ಸೊ ಇಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ತಗೊತವ್ರೆ. ಜನ ಇರೋ ಕಡೆ ಹೋಗ್ಬಿಟ್ಟು ಅದನ್ನು ರೀಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಟ್ರೈನ್ ಅಪ್ ಮಾಡ್ಕೊತಾ ಇದ್ದಾರೆ. ಅವ್ರು ಯಾಕೆ ಬಂದಾಗ ಸ್ಟಾಪ್ ಮಾಡ್ತೀರಾ ಆ ಕಡೆ? ಮೈಸೂರಲ್ಲಿ ಎಲ್ಲಿ ಯಾವ ಪ್ಲೇಸು ಹೇಗಿದೆ ಅಂತ ಗೊತ್ತಿಲ್ಲದೇ ಮೈಸೂರೆಲ್ಲ ನಾಯಿ ಸುತ್ತದಂಗೆ ಸುತ್ತಿದ್ವಿ. ಕೊನೆಗೆ ನಾವು ಫೋನ್ ಮಾಡಿದೆ ನಮ್ಮ ಅಣ್ಣಂಗೆ. ಸೊ ನಮ್ಮ ಅಣ್ಣ ಬರೋವರೆಗೂ ಸ್ವಲ್ಪ ಹಂಗೆ ನಾವೇ ಸುತ್ತಾಡ್ತಾ ಇದ್ವಿ. ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಸುತ್ತಕೊಂಡು ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡು. ದಯವಿಟ್ಟು ಯಾರೂ ಗೊತ್ತಿಲ್ಲ ಅಂತಂದರೆ ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ. ಯಾರಾದರೂ ಗೊತ್ತಿರೋರು ಜೊತೆಯಲ್ಲಿದ್ದರೆ ಬನ್ನಿ. ಅಂತೂ ಇಂತೂ ನಮ್ಮ ಅಣ್ಣ ಅಂತೂ ಬಂದು ಇನ್ನು ನಮ್ಮನ್ನು ಫ್ಲವರ್ ಶೋ ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ದೊಡ್ಡವ್ರಿಗೆ 50, ಮಕ್ಳಿಗೆ 25 ಅಂತ ಇತ್ತು. ನನ್ನ ಮಗಳಿಗೆ 25 ರೂಪಾಯಿ ಟಿಕೆಟು ಅಂತ ನಾವು ಅಂದ್ಕೊಂಡು, ಆದರೆ ನನ್ನ ಮಗಳಿಗೆ 8 ವರ್ಷ ಆಗಿರೋದ್ರಿಂದ ಅವಳಿಗೂ ಕೂಡ ಫುಲ್ ಟಿಕೆಟ್ ತೊಗೋಬೇಕು. 5 ವರ್ಷ ಮೇಲ್ಪಟ್ಟ ಮಕ್ಳಿಗೆಲ್ಲ ಫುಲ್ ಟಿಕೆಟ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಗೈಸ್, ಇದನ್ನ ಎಲೆಯಲ್ಲಿ ಅಂದರೆ ಗಿಡದಲ್ಲೇ ಶಿವನ ಆಕಾರ ಕೊಟ್ಟಿರೋದು. ಇದೇನು ಅಂತ ನನಗೂ ಗೊತ್ತಿಲ್ಲ, ನನ್ನ ಮಗಳು ಹೇಳ್ತಿದ್ದಾಳೆ ಅದು ಲೋಟಸ್ ಅಂತ ಅಂದ್ಬಿಟ್ಟು. ಸೊ ಇದು ಗೊತ್ತಾಗ್ತಿದೆ ಶಿವ ಅಂತ, ಅದೇನು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ. ಜನ ಓಕೆ ಪರವಾಗಿಲ್ಲ, ಅಷ್ಟು ಏನು ಸಿಕ್ಕಾಪಟ್ಟೆ ಕ್ರೌಡ್ ಏನಿಲ್ಲ, ಬರಬಹುದು. ನಾವು ಆರಾಮಾಗಿ ಫ್ರೀಯಾಗಿ ಬಂದಿದ್ದೀವಿ. ಓಕೆ ಪರವಾಗಿಲ್ಲ, ಅಷ್ಟು ಕ್ರೌಡು ಅಷ್ಟು ಇದೇನಿಲ್ಲ. ಸೊ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮೂವ್ ಆಗ್ತಾ ಇರುತ್ತೆ, ಸ್ಟ್ರಕ್ ಏನಿಲ್ಲ, ಆರಾಮಾಗಿ ಫ್ರೀಯಾಗಿ ನೋಡ್ಬೋದು. ಬಾಯ್ ಕಡೆ ಕೈ ಬಿಡ್ಬೇಡ. ಸೊ ಇವಾಗ ಫ್ಲವರ್ ಶೋನ ಮುಗಿಸಿ ಆಚೆ ಹೋಗ್ತಾ ಇದ್ದೀವಿ. ಏನಕ್ಕಮ್ಮ ಅದೆಲ್ಲ ಬೇಡಮ್ಮ, ಅವೆಲ್ಲ ಕತ್ಲೆಗೆ ಸರಿ. ಲೈಟಿಂಗ್ಸ್ ನೋಡೋಕೆ ಹೋಗ್ತೀವಲ್ಲ, ನನ್ನ ಮಗಳಿಗೆ ಅದು ಇದು ಎಲ್ಲ ಕೇಳ್ತಾ ಇದ್ದಾಳೆ. ಇವಾಗ ಏನು ಕೊಡಿಸಲ್ಲ, ಸಂಜೆ ಕೊಡಿಸ್ತೀನಿ. ಈಗ ಫ್ಲವರ್ ಶೋನ ನೋಡಿದ್ದಾಯಿತು. ಇನ್ನು ನೆಕ್ಸ್ಟು ಹೊಟ್ಟೆ ತುಂಬಾ ಹಸಿತಾ ಇದೆ. ಸೊ ಮೈಸೂರಿಗೆ ಬಂದು ಆಹಾರ ಮೇಳ ಹೋಗದೇ ಇದ್ರೆ ಆಗುತ್ತಾ? ಸೊ ಆಹಾರ ಮೇಳ ಹೋಗ್ತೀವಿ ಈಗ. ಹಾಯ್ ಹಲೋ ಗಾಯ್ಸ್, ನಾವೀಗ ಆಹಾರ ಮೇಳದಲ್ಲಿದ್ದೀವಿ. ವಾಸನೆ ಅಂತೂ ಗಮ್ಮಂತಿದೆ, ಹೊಟ್ಟೆ ಬೇರೆ ತುಂಬ ಅಷ್ಟಿದೆ. ಆಲೆ 1:15, 1:20 ಸೊ ಎಲ್ಲಿ ಯಾವ್ಯಾವ್ದು ಏನೇನು ಸಿಗುತ್ತೆ ಬನ್ನಿ ನೋಡೋಣ. ಒಂದು ಕಡೆ ಟೇಸ್ಟ್ ಮಾಡಿದ್ವಿ, ಅದು ಸೆಲೆಬ್ರಿಟೀಸ್ ಅನ್ನೋ ಇದರಲ್ಲಿ ನಾವು ತಿಂದ್ವಿ ಚಿಕನ್ನು ಬಿರಿಯಾನಿನ. ಈಗ ಬಂದ್ಬಿಟ್ಟು ನಮ್ಮ ಡಿ ಬಾಸ್ ನೆಮ್ಮದಿ ಊಟಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೇನೇನಿರುತ್ತೆ ಅಂದ್ಬಿಟ್ಟು ನೋಡ್ತೀವಿ.
ನಾವು 1 ಗಂಟೆಗೆ ಹೋಗಿರೋದ್ಕಿಂತ ಸ್ವಲ್ಪ ಜನ ಕಮ್ಮಿನೇ ಇದ್ದರು, ಯಾರೂ ಅಷ್ಟೊಂದು ಜನ ಇರಲಿಲ್ಲ, ಪರವಾಗಿರಲಿಲ್ಲ. ಮತ್ತು ಬಿಸಿಲು ಒಂದು ಕಡೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು, ಬಿಸಿಲು ಕೂಡ ಬರ್ತಾಯಿತ್ತು, ಎಲ್ಲ ಕಡೆನೂ ಎಲ್ಲ ಸ್ವಲ್ಪ ಜನ ಇತ್ತು. ಅದೇ ನಾವು ಮುಗಿಸ್ಕೊಂಡು ನಾವು ಆಚೆ ಹೋಗೋಷ್ಟರಲ್ಲಿ 3 ಗಂಟೆ 3:30 ಆಗಿತ್ತು. ನಾವು ಇನ್ನು ಶವರ್ಮ ಮತ್ತು ಐಸ್ ಕ್ರೀಮ್ನ ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ಇನ್ನು ಮನೆ ಕಡೆ ಹೊರಡ್ತಾ ಇದ್ವಿ. ಸೊ ನಾವಿನ್ನು ಆಚೆ ಬರ್ಬೇಕಾದ್ರೆ ತುಂಬಾ ಜನ ಬರ್ತಾಯಿದ್ರು, ಹೋಗೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ 4 ಗಂಟೆ ಮೇಲೆ ತುಂಬ ಜನ ಬರ್ತಾಯಿದ್ರು. ಸೊ ನೈಟ್ ಅಂತೂ ಫುಲ್ಲು ಜನ ಜಾಸ್ತಿ ಇದ್ದರು. ಇನ್ನು ನಾವಿನ್ನು ಆಹಾರ ಮೇಳ ಮುಗಿಸಿ ಇನ್ನು ನಾವು ಹೊರಡ್ತಾ ಇರೋದು ಬ್ಯಾಂಗ್ಳೂರಿಗಲ್ಲ, ನಮ್ಮ ಅಣ್ಣ ಮನೆಗೆ. ಸೊ ನಮ್ಮ ಅಣ್ಣ ಬಂದರು, ನಮ್ಮನ್ನ ಪಿಕ್ ಮಾಡಿ ಅವರ ಮನೆಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋಗ್ತಾ ಹಂಗೆ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಅಲ್ಲೋಗಿ ಏನು ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡೋದೇ ಒಂಥರ ನಮ್ಮಮ್ಮ ಪ್ಯಾಂಟ್ ಶರ್ಟು ಇದು ನನ್ನ ಕೊಟ್ಟು ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮಮ್ಮ. ಸೊ ಇನ್ನು ನಾವು ಸಂಜೆ ಹೊರಟಾಗ 6:30 ಆಗಿತ್ತು. ಮೈಸೂರಲ್ಲಿ ಲೈಟ್ ಶೋನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ. ಹೆಂಗೋಗಂದೆ ಫಸ್ಟು ಕೇಳಿಸ್ಕೊಳ್ಳೋಣ. ಫಸ್ಟು ಇದು ಪ್ಯಾಲೇಸ್ ಲೈಟ್ ಆನ್ ಆಗೋದು ನೋಡಬೇಕು. ಹಾಂ, ಇಲ್ಲಿ ಗಂಟೆ ಬರ್ಬೋದೇನೋ ಬಸ್ಸು. ಅಲ್ಲ ಕೆಜ್ಜೋ ವೈಫರ್ ಮಾಡೋದು ಇಷ್ಟು ಒಂದು ವಾರಕ್ಕೆ ಕಾಣ್ತಾ ತಲೆ ಮೇಲೆ ಇಟ್ಬಿಡ. ಯಾವ್ದು ಸ್ಟಾಪ್ ಮಾಡಬೇಡಿ. ಪಬ್ಲಿಕ್ ರೋಡಿಗೆ ಬರ್ತಾರೆ, ಲಾಟಿ ಮಾಡ್ತೀವಿ ಅಷ್ಟೇ, ಯಾರಿಗೊಬ್ಬರಿಗೆ ರೋಡಿಗೆ ಇರಬಾರ್ದು.